ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಹಿತೈಷಿಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತು ವೆದರು ತುಂಬ ಹಾರಿಬಲ್ ಆಗಿದೆ. ಯೂಶ್ವಲಿ ಪ್ರತಿ ಸಲವೂ ಏನೋ ಕ್ರಿಸ್ಮಸ್ ಟೈಮ್ಗೆ ಇದೇ ವೆದರು, ಒಂಥರ ಮಳೆ ತುಂತುರು, ಎಲ್ಲೂ ಹೋಗೋಕ್ಕಾಗಲ್ಲ ಆ ಥರ. ಏನೋ ಅದು ಕ್ರಿಸ್ಮಸ್ ಸ್ಪೆಷಲು ಅನಿಸುತ್ತೆ. ಆಮೇಲೆ ಪ್ರತಿ ವರ್ಷಕ್ಕೂ ಎಲ್ಲ ಒಂದು ವೈಪರೀತ್ಯಗಳು. ಸಮ್ಮರ್ ಥರನೇ ಇಲ್ಲ ವೆದರು, ಆದರೂ ಹ್ಯುಮಿಡಿಟಿ ಇದೆ. ಇದು ಇವತ್ತಿನ ವೆದರು. ಇದು ವೆದರ್ ರಿಪೋರ್ಟ್ ಹೇಳ್ತಿದ್ದೀನಿ ಅಂತ ಅಲ್ಲ, ಇಲ್ಲಿ ವೆದರ್ ಹೇಗಿರುತ್ತೆ ಅದನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ದಿನ. ಇದು ಕಂಟಿನ್ಯೂಯೇಷನು ಅವತ್ತೊಂದು, ಅದೇ ಹೇಳಿದ್ನಲ್ಲ ಪೆನ್ಸಿಲ್ ಬಾಕ್ಸು, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಹೇಗೆ ಕಾಣುತ್ತೆ ಅಂತ ಒಂದು ಸಣ್ಣದು, ಒಂದು ಚಿಕ್ಕದು ಥರ ಕಾಣಿಸ್ತಿದೆ. ಏನಕ್ಕೆ ಅಂತಂದರೆ ಪರ್ಫೆಕ್ಟಾಗಿ ಬರೋದು ಬೇಡ ಅಂದ್ಬಿಟ್ಟು ನಾನೇ ಹಾಗೆ ಒಂದೊಂದು ಸರ್ಕಲ್ಲು, ಡಾಟ್ಗಳು ಆ ಥರ ಹಾಕ್ತಾಯಿದೆ. ಒಂದು ಸ್ವಲ್ಪ ಮನುಷ್ಯಂದು ಯಾವುದೂ ಪರ್ಫೆಕ್ಟಾಗಿರಲ್ಲ ಅಲ್ವಾ. ಅದು ಮನುಷ್ಯನೇ ಇದು ಮಾಡಿರೋದು ಅನ್ನೋದಕ್ಕೆ ಸಾಕ್ಷಿಯಾಗಲಿ ಅನ್ನೋದಕ್ಕೋಸ್ಕರ ಈ ಥರ ಅಷ್ಟೇ. ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಮಾಡ್ತಾ ನೋಡ್ತಾ ಇದ್ದರೆ ಏನೋ ಒಂಥರ ಆನಂದ, ಆಹ್ಲಾದ, ಒಂಥರ ಏನೋ ಪರವಾಗಿಲ್ಲ. ಫಸ್ಟ್ ಅನ್ಕೋತೀವಿ ಸಿಂಪಲ್ ಡಿಸೈನ್ ಮಾಡಿದ್ರೆ ಚೆನ್ನಾಗಿರಲ್ಲ, ತುಂಬ ಕಾಂಪ್ಲಿಕೇಟೆಡಾಗಿ ಮಾಡಿದ್ರೆ ಚೆನ್ನಾಗಿ ಕಾಣೋದು ಅಂತ. ಕಾಂಪ್ಲಿಕೇಟೆಡು ಯಾವತ್ತೂ ಕಾಂಪ್ಲಿಕೇಟೆಡಾಗೇ ಚೆನ್ನಾಗಿರಲ್ಲ. ಆ ಥರ ತುಂಬ ಕಾಂಪ್ಲಿಕೇಟೆಡ್ ಆದರೆ ಕೆಲವರು ಒಂದಷ್ಟು ಎಳೆಗಳು ಆ ಥರ ಎಲ್ಲ ಮಾಡ್ತಾರೆ. ನನಗೇನೋ ಅದು ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಒಂದೊಂದು ಸಲ ಅನಿಸುತ್ತೆ ನನಗೂ, ನನಗೆ ಎಲ್ಲರೂ ಇಷ್ಟಪಡೋದು ನನಗಿಷ್ಟ ಆಗಲ್ಲ, ಬೇರೆ ಒಂಥರ ಅನಿಸುತ್ತಲ್ಲ ಅಂತ. ಆ ಥರ ಪೆಕ್ಯುಲಿಯರು. ಎಕ್ಸಾಂಪಲು ಏನಾಯಿತು ಅಂತಂದರೆ, ಇಂಡಿಯಾಕ್ಕೆ ಬಂದಿದ್ದಾಗ ನನಗೆ ಅತ್ತೆ ಒಂದು ಸೀರೆ ಕೊಡಿಸಿದ್ರು. ಆ ಸೀರೆ ಅಂದರೆ ದುಡ್ಡು ಕೊಟ್ಟಿದ್ರು, ನೀವೇ ತೊಗೊಂಡು ಬನ್ನಿ ಅಂತ. ಅದನ್ನು ನಾನು ತೊಗೊಳೋದಕ್ಕೆ ಅಂತ ಅಕ್ಕನ ಜೊತೆ ಹೋದ್ವಿ. ಅಕ್ಕಂಗೆ ಹೇಳಿದರು, ಆ ಅಕ್ಕನೇ ಕೊಡಿಸಿದ್ದು ಇದು ಮಾಡಿ. ಆಮೇಲೆ ಅವರು ಅತ್ತೆ ದುಡ್ಡು ಕೊಟ್ಟರು. ಸೀರೆ ಹೇಗಾಯಿತು ಅಂದರೆ, ಅಕ್ಕಂಗೆ ಒಂಥರ ಏನೋ ಒಂದು ಸೀರೆ ಇಷ್ಟ ಆಯಿತು, ಗ್ರ್ಯಾಂಡ್ ಕಾಣೋ ಹಾಗೆ, ಒಂಥರ ಮದುವೆಗಳಿಗೆಲ್ಲ ಹಾಕೋದು. ನನಗೆ ಇನ್ನೊಂದು ಸೀರೆ ಇಷ್ಟ ಆಯಿತು. ಯಾವುದು ಅಂದರೆ ಮೆಂತ್ಯ ಕಲರ್ ಬರುತ್ತಲ್ಲ, ಮೆಂತ್ಯ ಮತ್ತು ಪಿಕಾಕ್ ಗ್ರೀನು ಬಾರ್ಡ್ರು, ಅದು ಸಿಲ್ಕ್ ಸ್ಯಾರಿ. ಅದನ್ನು ನಾನು ಅಕ್ಕಂಗೆ ಹೇಳಲಿಲ್ಲ, ಇವೆರಡರಲ್ಲಿ ನೋಡೋಣ ಅಂತ ಹೇಳಿದೆ. ಆಮೇಲೆ ಎರಡನ್ನೂ ಟ್ರೈ ಮಾಡಿದೆ. ಅಕ್ಕ ಅದು ಅಂತ ಹೇಳ್ತಿದ್ರು. ನನಗೆ ಆ ಕಡೆಗೂ ಹೋಗಂಗೆ ಆಗ್ತಿತ್ತು, ಆದರೂ ನನ್ನ ದೃಷ್ಟಿ ಎಲ್ಲ ಈ ಮೆಂತ್ಯ ಕಲರ್ ಕಡೆ ಇತ್ತಲ್ವ. ಆಮೇಲೆ ನಾನು ಅದರಲ್ಲೇ ನೋಡ್ತಾ ಇದ್ದೆ. ಆಮೇಲೆ ಹಾಗೆ ಅಕ್ಕ ಇದು ತಗೋ ಚೆನ್ನಾಗಿದೆ ಅಂದರು. ಆಮೇಲೆ ಇದನ್ನೇ ಹಾಕಿ ನೋಡಿ, ನನಗೆ ಇದೇ ಇಷ್ಟ ಆಗ್ತಿದೆ, ಸರಿ ಯಾವುದಾದ್ರು ತಗೋ ನಿಂಗೆ ಇಷ್ಟ ಆಗಿದ್ದು ಅಂತ ಅಂದರು. ಹಾಗೆ ಅವರೆಷ್ಟು ಹೇಳಿದ್ರು, ಇದು ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಗೆ ಎಲ್ಲದಕ್ಕೂ ಅಂದರೆ, ನಾನು ಇಲ್ಲ ಇದು ಸಿಂಪಲ್ಲಾಗೂ ಚೆನ್ನಾಗಿ ಕಾಣುತ್ತೆ ಅಂತ ಅದು ಎತ್ಕೊಂಡೆ. ನೋಡಿದ್ರೆ ಅದು ಅಕ್ಕ ಹೇಳಿದ್ದು ಒಂದು ಸ್ವಲ್ಪ ಇನ್ನೊಂದು 1,000 ಏನೋ ಜಾಸ್ತಿ ಇತ್ತು. ನಂದೇನಿಲ್ಲ, ಅದಕ್ಕಿಂತನೂ ಇದಾಗಿತ್ತು, ಕಡಿಮೆ ಇತ್ತು ಆ ಸೀರೆದಕ್ಕಿಂತ. ಆದರೂ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಹತ್ರ ಇರಲಿಲ್ಲ ಕಲರ್ಗಳು, ಅದು ಆ ಥರ ನನಗೆ ಎಲ್ಲದು ಅಷ್ಟೇ. ಆಮೇಲೂ ಅಂದರೂ ಹಾಗಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಕಾಣದೇ ಇರೋದಕ್ಕೆ ಹೋಗ್ತೀನಿ ಅಂತ ಅಲ್ಲ. ಎಲ್ಲ ಹೇಳ್ತಾರೆ ಫಸ್ಟು, ಇದು ಎಲ್ಲ ಸೆಟ್ ಮಾಡಾದಮೇಲೆ ಏನೋ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ. ಹಾಗೆಯೇ ಇದಾಗಿದ್ದು. ಆಮೇಲೆ ಒಂದು ಸಲ ಮದುವೆಗೆ ಮುಂಚೆ ಏನಾಗಿತ್ತು ಅಂದರೆ, ಒಂದು ಸಲ ಎಲ್ಲ ಅಮ್ಮ ಎಲ್ಲೋ ಹರಸ್ಕೊಂಡಿದ್ರು, ಏನೋ ದೇವಸ್ಥಾನ ಬೆಳಗ್ಗೆ ರಂಗನಾಥ ಸ್ವಾಮಿಗೆ ಏನೋ ಇದು ಕೊಡಬೇಕು ಅಂತ ಅಂದ್ಬಿಟ್ಟು, ಸರಿ ಅಲ್ಲಿಗೆ ಹೋಗೋಣ ಅಂತ ಬಸ್ ಮಾಡಿದರು. ಬಸ್ಸಲ್ಲಿ ಎಲ್ಲ ರಿಲೇಟಿವ್ಸು ಎಲ್ಲ ಬಂದಿದ್ದರು. ಆಮೇಲೆ ಅಮ್ಮ ಒಂದು ಸೀರೆ ತೆಕ್ಕೊಟ್ಟಿದ್ರು. ಅದು ಏನು ಆ ಕಾಲದಲ್ಲಿ ಕಾಟನ್ ಸೀರೆ, ಬ್ಲ್ಯಾಕ್ ಪ್ಲೇನ್ ಸೀರೆಗೆ ರೆಡ್ ಬಾರ್ಡ್ರು. ಆಗ ಅದೊಂದು ಟ್ರೆಂಡ್ ಇತ್ತು ಒಂಥರ. ಅದು ಸಿಂಪಲ್ ಸ್ಯಾರಿ, ಜಸ್ಟ್ ಒಂದು ಆಗ ಅದ್ರದ್ದು ಪ್ರೈಸ್ ಇದ್ದಿದ್ದು 300 500. ಅದಕ್ಕೆ ಎಲ್ಲ ಆಗ ಒಂದು ನೆಕ್ ಬರ್ತಾಯಿತ್ತು ಬ್ಲೌಸು.
ಏನೋ ಬಂಧನ ನೆಕ್ ಅಂತ ಹೈ ನೆಕ್ ಇದು ಆ ಸ್ಯಾರಿಗೆ ಅದು ಹೊಲಿಸ್ಕೊಂಡು ಆಮೇಲೆ ಎಲ್ಲದನ್ನೂ ವೈಟ್ ಮ್ಯಾಚಿಂಗಲ್ಲಿ ಹಾಕಿದ್ದೆ. ವೈಟ್ ಅಂತಲ್ಲ, ಮೆಟಲ್ ವೈಟು ಬಳೆಗಳು ತುಂಬ ಅದು. ಆಮೇಲೆ ಅದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಅಂದರೆ ಯಾರಿಗೂ ಹೇಳೋಕ್ಕಾಗ್ತಿರ್ಲಿಲ್ಲ, ಆ ಥರ ಇತ್ತು ಕಾಂಬಿನೇಷನು ಎಲ್ಲ. ಆಮೇಲೆ ಎಲ್ಲರೂ ಕೇಳ್ತಿದ್ರು ಎಲ್ಲಿ ಸೆಟ್ ಮಾಡಿದೆ ಹೇಗೆ ಅಂತ. ಅದು ಏನು ನಾನು ಸೆಟ್ ಮಾಡಿದ್ದಲ್ಲ, ಇತ್ತು. ಒಂದು ಸಲ ಅಣ್ಣ ಎಲ್ಲೋ ಹೋಗಿದ್ದ, ಆಗ ಅಲ್ಲಿ ಯಾರೋ ಮಾರ್ತಾಯಿದ್ರಂತೆ ರೋಡ್ ಸೈಡು. ಅವ್ರು ಬಂದು ತೊಗೊಳ್ಳಿ ಅಂತಂದಿದ್ದಕ್ಕೆ ಆಗ ಅವನೊಂದಷ್ಟು ಬಳೆ ತಂದು ಕೊಟ್ಟಿದ್ದ. ಅದು ಆಮೇಲೆ ನನ್ನ ಹತ್ರ ಇನ್ನೊಂದಷ್ಟಿತ್ತು ಬಳೆಗಳು. ಅದನ್ನೆಲ್ಲ ಜೊತೆ ಮಾಡಿ ಒಂದು ಸೆಟ್ ಮಾಡಿ ಹಾಕ್ಕೊಂಡಿದ್ದೆ. ಆಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಆ ಥರ ಯಾವುದೂ ಎಸೆಯೋಕ್ಕೆ ಹೋಗಲ್ಲ. ಆಮೇಲೆ ಈಗ ಬರುವಾಗ ಇಂಡ್ಯಾದಿಂದ ಬಳೆಗಳನ್ನ ಹಾಗೆ ಹಾಕ್ಕೊಂಡು ಬಂದಿದ್ದೆ, ಫುಲ್ಲು ಕೈ ತುಂಬ ಹಾಕ್ಕೊಂಡು ಬಂದಿದ್ದೆ. ಇದರಲ್ಲೂ ಏನು ಫ್ಲೈಟಲ್ಲೂ ಅದನ್ನು ಹಾಕ್ಕೊಂಡಿದ್ದೆ. ಈಗಲೂ ಹಾಕ್ಕೊಂಡಿದ್ದೆ ತುಂಬ. ಆಮೇಲೆ ಯಾಕೋ ಅದು ಸೌಂಡು ತುಂಬ, ಆಮೇಲೆ ಆ ಬಳೆ ಎಲ್ಲ ತಾಗಿ ಡಾಟ್ ಪೇಂಟಿಂಗೆಲ್ಲ ಇದು ಹಾಳಾದಂಗೆ ಆಗ್ತಾಯಿತ್ತು. ಗೊತ್ತಾಗ್ತಿರ್ಲಿಲ್ವಲ್ಲ ಹೇಗೆ ತಾಗ್ತಿದೆ ಏನು ಅಂತ. ಆಗ ಹಾಳಾಗ್ತಿತ್ತಲ್ಲ ಅಂದ್ಬಿಟ್ಟು ಅದನ್ನು ಹಾಗೆ ತೆಗೆದೆ. ಅಲ್ಲಿ ತನಕನೂ ಇತ್ತು ಹಾಗೆ ನನ್ನ ಕೈಯಲ್ಲಿ. ಹಾಗೆ ಅಷ್ಟೊಂದು ಒಂಥರ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದಕ್ಕೆ. ಆಮೇಲೆ ನನಗೆ ಏನಿಷ್ಟ ಅಂತಂದರೆ ಎಲ್ಲರೂ ಏನು ಹೇಳ್ತಾರೆ, ವೆಸ್ಟರ್ನ್ ಡ್ರೆಸ್ಸು, ವೆಸ್ಟರ್ನ್ ಪ್ಯಾಂಟು, ಶರ್ಟು ಅಂತ. ಎಲ್ಲರೂ ಸಾಮಾನ್ಯ ಏನೋ ಟೂರ್ ಹೋಗ್ತಿದ್ದೀವಿ, ಟ್ರಿಪ್ ಹೋಗ್ತಿದ್ದೀವಿ ಅಂತಂದಾಗ ಏನು ಸ್ಕರ್ಟ್ಗಳು ಮಂಡಿಯಿಂದ ಮೇಲೊಟ್ಟೋಗುತ್ತೆ. ಅವರು ಮದುವೆಯಾಗಿ ಮಕ್ಕಳಿದೆ ಅನ್ನೋದು ಮರ್ತೋಗುತ್ತೆ. ಆ ಥರ ನನಗೆ ಇಂಡ್ಯಾಕ್ಕೆ ಬಂತು ಅಂದರೆ ಸಡಗರ. ಏನಕ್ಕೆ ಅಂತಂದರೆ ಹೂವು ಹಾಕ್ಕೊಂಡು ಬಳೆ ಹಾಕ್ಕೊಂಡು ಇರೋದಕ್ಕೆ ಅಷ್ಟೊಂದು. ಆಮೇಲೆ ಎಲ್ಲ ಈ ಸಲ ಅಂತೂ ಜುಟ್ಟು ಅಷ್ಟೊಂತ ಇಲ್ಲ, ಜಡೆ ಹಾಕಿ ಹೂವು ಹಾಕ್ಕೊಳ್ಳೋ ಅಷ್ಟು ಪೋನಿಟೈಲ್ ಕಟ್ಕೋಬೇಕಾಯ್ತು. ಆ ಪೋನಿಟೈಲ್ಗೆ ನಾನು ಅಷ್ಟುದ್ದ ಹೂವು ಹಾಕ್ಕೋತಿದ್ದೆ. ಆಮೇಲೆ ಹೂವು ಚೆನ್ನಾಗಿ ತಂದುಕೊಡ್ತಿದ್ದ ಒಬ್ಬಪ್ಪ, ಮನೆ ಮುಂದೆನೇ ಬರ್ತಾಯಿತ್ತಲ್ಲ, ಅವನ ಹತ್ರ ತೊಗೋತಿದ್ದೆ ಇದ್ದಾಗ. ಆಗ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಇರ್ತಿದ್ದೆ. ಇಂಡಿಯನ್ದು ಟ್ರೆಡಿಷನು ಇಂಡಿಯನ್ದೇ ಸರಿ ನನಗೆ. ಎಲ್ಲ ಇದು ಮಾಡೋದು, ಹೆಣ್ಣಿನ ಅಂದ ಹೆಚ್ಚೋದು ಸೀರೆ, ಹೂವು, ಬಳೆಗಳು ಅನಿಸುತ್ತೆ ಅವೆಲ್ಲ. ಅದೇನೇ ಎಲ್ಲರೂ, ಬೇರೆ ಇನ್ಯಾವುದ್ರಲ್ಲೂ ಅಲ್ಲ. ಲೆಹೆಂಗಾನೂ ಅಷ್ಟೊಂದು ಇಷ್ಟ ಇಲ್ಲ. ಒಂದೇ ಒಂದು ಲೆಹೆಂಗಾ ತೊಗೊಂಡಿದ್ದೆ ನಾನು ಮುಂಚೆ. ಲೆಹೆಂಗಾ 2-3 ಇತ್ತು. ಒಂದನ್ನಂತೂ ಇಷ್ಟವಾಗ್ತು, ನಾನೇ ಹೊಲಿಸ್ಕೊಂಡು ನಾನೇ ಡಿಸೈನ್ ಮಾಡಿ ನಾನೇ ಇದು ಮಾಡಿಕೊಂಡೆ. ಪ್ರಾಕ್ಟೀಸ್ ಮಾಡ್ತಿದ್ದಾಗ ಅದೇನೋ ಅಮ್ಮಂಗೆಲ್ಲ ಇಷ್ಟ ಆಗಲಿಲ್ಲ, ಅದನ್ನು ಹಾಕ್ಕೊಳ್ಳೋಕ್ಕೆ ಬಿಡಲಿಲ್ಲ. ಅದಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂಥರ ಪಿಸ್ತಾ ಗ್ರೀನು, ಎಲ್ಲೋ ಎಲ್ಲ ಇತ್ತು ಮಲ್ಟಿ ಕಲರು. ಹಾಗೆ ಏನೋ ಈಗ ಒಂದೊಂದು ಸಲ ಅನ್ನಿಸ್ತಿತ್ತು ಲೆಹೆಂಗಾ ತೊಗೊಳ್ಳೋಣ ಅಂತ. ಆಮೇಲೆ ಯಾಕೋ ಬೇಡ, ಲೆಹೆಂಗಾ ಬದಲು ಸೀರೆನೇ ಸರಿ ಮದುವೆಗೆಲ್ಲ ಅಂದ್ಕೊಂಡು ಸೀರೆಗಳನ್ನೇ ರೆಡಿ ಮಾಡ್ಕೋತಾ ಇದ್ದೀನಿ. ಎಷ್ಟೊತ್ತಿಗೆ ಬಂದು ಅದೆಲ್ಲ ರೆಡಿ ಮಾಡಿಕೊಂಡು ಇದು ಮಾಡ್ಕೋತೀನೋ ಅಂತ ಕನಸು ಕಾಣಿಸ್ತಾ ಇದೆ ದಿನ. ಒಂಥರ ಏನಕ್ಕೆ ಕನಸು ಅಂತಂದರೆ, ಯಾವುದಕ್ಕೂ ನಾನು ಮದುವೆ ಬಂದೇ ಇಲ್ಲ ಅಲ್ವಾ, ಮದುವೆಗೆಲ್ಲ ಓಡಾಡಿಲ್ಲ. ಇದೇ ಫಸ್ಟು ಮದುವೆಗೆ ಓಡಾಡೋದು. ನನ್ನ ಮದುವೆ ಆದಮೇಲೆ ಯಾರ್ದು ಮದುವೆ ಒಬ್ಬಂದೇ ಕಸಿನ್ ಮದುವೆ ಆಗಿದ್ದು, ಅವತ್ತಿಗೆ ಹೋಗಿದ್ದೆ ಅಷ್ಟೆ. ಇನ್ಯಾರ್ದೂ ಇಲ್ಲ, ಅಟೆಂಡೇ ಮಾಡಿಲ್ಲ ನಾವುಗಳು. ಆಗ ನನ್ನ ಫಸ್ಟ್ನೇ ಮಗ ಇದ್ದ ಅಷ್ಟೆ. ಅವನು ಏನು 9-10 ಮಂತ್ಸ್ ಅನಿಸುತ್ತೆ ಅಷ್ಟೆ. ಅದು ಪುಟ್ಟ ಮಗು ಆಗ ಅದು ಅಲ್ಲ. ಆಮೇಲೆ ಇನ್ನೊಂದು ಸಲ ಎಲ್ಲರ ಜೊತೆಗೂ ಹೋಗಿದ್ದು ತಲಕಾಡಲ್ಲಿ ಪಂಚಲಿಂಗ ದರ್ಶನ ಇತ್ತು ಅಂದ್ಬಿಟ್ಟು ಎಲ್ಲ ಹೋದ್ವಿ ಫುಲ್ಲು. ಏನೋ ಅಲ್ಲೇ ಒಂದು 10 ದಿನ ಇರೋದು ಅಜ್ಜಿ ಮನೇಲಿ ಅಂತ. ಆಮೇಲೆ ನಮ್ಮ ಅದನ್ನೆಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಫೋನ್ ಬಂತು, ಏನು ಅಮ್ಮ ನಾವು ಹೋಗಿದ್ದು. ಆಮೇಲೆ ಅಮ್ಮ ಏನೋ ಟ್ಯಾಬ್ಲೆಟ್ ತೊಗೊಂಡು ಬಂದಿಲ್ಲ ಅಂತ ಅಂದ್ಬಿಟ್ಟು ಡ್ಯಾಡಿ
ಟ್ಯಾಬ್ಲೆಟ್ ಕೊಡೋದಕ್ಕೋಸ್ಕರ ಬಂದರು, ನಮ್ಮ ಜೊತೆಗೆ ಉಳ್ಕೊಂಡ್ರು. ಆಮೇಲೆ ಅದ್ರ ಮಾರನೇ ಸಂಜೆ ಟೈಮ್ಗೋ ಏನಕ್ಕೋ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದರ್ಶನನ ತಲಕಾಡಿಂದ. ಅಷ್ಟೊತ್ತಿಗೆ ಬೆಳಿಗ್ಗೆನೇ ಏನೋ ಫೋನ್ ಬಂತು. ಏನು ಅಂತಂದರೆ, ಇದು ಚಿಕ್ಕ ಅಜ್ಜಿ ತೀರೋಗಿದ್ದಾರೆ, ಅಲ್ಲಿಗೆ ಹೋಗಬೇಕು ಅಂತ. ಸರಿ ಅಮ್ಮ ಡ್ಯಾಡಿ ಅಲ್ಲಿಗೆ ಹೊರಟರು. ಆಮೇಲೆ ನಾವೇ ಎಲ್ಲ ಇದ್ದಿದ್ದು ಅಲ್ಲೇ. ಅಲ್ಲಿ ಒಳಗಡೆ ಮಲ್ಕೋ ಅಂತಂದರು. ನಾನು ಓಪನ್ ತೊಟ್ಟಿ ಮನೆ ಅಂತಾರಲ್ಲ, ಅದರಲ್ಲಿ ಇರೋಣ, ಅಲ್ಲಿ ಮಲ್ಕೊಳ್ಳೋಣ, ಸೆಕೆಗೆ ಸರಿಯಾಗುತ್ತೆ ಅಂತ ಮಲ್ಕೊಂಡೆ. ಮಕ್ಕಳನ್ನೆಲ್ಲ ಇದು ಮಾಡಿಕೊಂಡು ನೋಡಿದ್ರೆ ಮೈಸೂರಿಗೆ ಬರ್ತಿದ್ದಂಗೆ ಎಲ್ಲ ಮಕ್ಕಳುಗಳು ಹುಷಾರು ತಪ್ಪಿದ್ರು. ಏನಕ್ಕೆ ಅಂದರೆ ಓಪನ್ ಏರ್ ಅಲ್ವಾ, ಅದು ನದಿ ಇದ್ರ ಪಕ್ಕ ಮನೆ ಥಂಡಿ ಗಾಳಿ ಇತ್ತೇನೋ, ಎಲ್ಲ ಹುಷಾರು, ಕೆಮ್ಮು ನೆಗಡಿ ಎಲ್ಲ ಆಗಿತ್ತು. ಅದೊಂದು ನೆನಪು. ಅಂದರೂ ಅವೆಲ್ಲ ಮೆಮೊರಿಗಳಲ್ವ, ಹೇಗೆ ಏನು ಅಂತ ಚೆನ್ನಾಗಿರುತ್ತೆ ಆ ಮೆಮೊರಿಗಳು. ಇದು ಯಾವ ಮೆಮೊರಿಗಳೇ ನಮಗೆ ಜೀವನ ಪರ್ಯಂತ ಇರೋದು. ಯಾವಾಗ ಏನು ಮಾಡಿದ್ವಿ ಏನು ನೆನಪಿಸ್ಕೊಳ್ಳೋದಕ್ಕೆ. ಒಳ್ಳೆಯದಾದರೆ ಒಳ್ಳೇದು ನೆನಪು ಬರುತ್ತೆ, ಕೆಟ್ಟದೇ ಮಾಡಿದರೆ ಅವೆಲ್ಲ ಅದಕ್ಕೆ ಹೇಳೋದು, ಒಳ್ಳೇದು ಮಾಡಿದರೆ ಒಳ್ಳೆ ಮೆಮೊರಿಗಳೇ ಜೀವನ ಪರ್ಯಂತ. ಅದಕ್ಕೆ ನಾನು ಮಕ್ಕಳ ಜೊತೆಗೆ ಅವರು ಇಷ್ಟವಾದ ಫಿಲಮ್ಗಳನ್ನೇ ಹಾಕ್ಕೊಂಡು ನೋಡೋದು. ನಿನ್ನೆನೂ ಟ್ರಾನ್ಸ್ಫಾರ್ಮರ್ ಮೂವಿ ಹಾಕ್ಕೊಂಡು ಕೂತಿದ್ವಿ ರಾತ್ರಿ. ಆಮೇಲೆ ತುಂಬ ಲೇಟಾಯಿತು, 10 ಅಷ್ಟೊತ್ತಿಗೆ ಅವರನ್ನು ಮಲಗೋಕ್ಕೆ ಬಿಟ್ಟಿದ್ದು. ಏಕೆ ಅಂತಂದರೆ ಅದು ಇನ್ನೊಂದು ಒಂದಷ್ಟು ವರ್ಷ ಅಷ್ಟೇ. ಆಮೇಲೆ ನಮ್ಮ ಜೊತೆಗಿಂತ ಹೊರಗಡೆನೇ ಅವರು ಟೈಮ್ ಸ್ಪೆಂಡ್ ಮಾಡೋದು. ಅದಕ್ಕೆ ಅವ್ರ ಜೊತೆ ಎಷ್ಟು ಸ್ಪೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿಬಿಡೋದು. ಟಿ ವಿ ನೋಡುವಾಗ ಎಲ್ಲ ಮಾಡುವಾಗ ಮಾತಾಡಿಕೊಂಡು. ಇದು ಈಗ ಹಾಕ್ತಾಯಿದ್ದೀನಲ್ವ ಬಾಕ್ಸು, ಅದು ಹಾಕೋದಕ್ಕೆ ಸಖತ್ತೇ ಒಂಥರ ಪ್ರಾಬ್ಲಮ್ ಆಯಿತು. ಏನು ಪ್ರಾಬ್ಲಮ್ಮು ಅಂತಂದರೆ, ಅದು ಗೊತ್ತಾಗ್ತಿರಲಿಲ್ಲ. ಹಾಕುವಾಗ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಹೀಗೆ ಹಿಡ್ಕೊಂಡು ಫಸ್ಟಿಗೆ ನಿಲ್ಲಿಸ್ಕೊಂಡು ಹಾಕೋಣ ಅಂತ ಅದನ್ನು ನಿಲ್ಲಿಸ್ದೆ. ಅದು ನಿಲ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ಅರ್ಧ ಕೈಯಲ್ಲಿ ಹಿಡ್ಕೊಳ್ಳೋದು, ಸರ್ಕಸ್ ಮಾಡಿ ಹಾಕಿದ್ದು. ನೋಡಿ, ಇದು ಮುಗ್ದಿರೋದು. ಹೇಗೆ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನು ಎಲ್ಲ. ಈ ಕಾಪರ್ ಅಂತೂ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಹೆಚ್ಚು ಬೇರೆ ಪ್ರಾಜೆಕ್ಟ್ಗಳಲ್ಲಿ ಯೂಸ್ ಮಾಡ್ಕೋಬೇಕು ಇನ್ನು. ಯಾಕೆಂದರೆ ತುಂಬ ಇದೆ ಅಲ್ವಾ ಮೆಟಾಲಿಕ್ ಕಲರ್ಸು, 18 ಕಲರ್ಸ್ ಏನೋ ಇದೆ ಮೆಟಾಲಿಕ್ದು ನನ್ನ ಹತ್ರ. ಅದಷ್ಟನ್ನು ಯೂಸ್ ಮಾಡಬೇಕು. ನಿಮಗೆ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಮೂಲಕ ಹೇಳಿ. ಇವತ್ತಿಗೆ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.